ಸಿಎಸ್ಕೆ ನಿಮ್ಗೆ IPL 2026 ಮಿನಿ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೇಕಂತೇಳಿ ಇಂಟ್ರೆಸ್ಟ್ ಇಲ್ವಾ? ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ಟೀಮ್ ದವರು ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಬಗ್ಗೆ ಪ್ಲಾನ್ಸ್ ಮಾಡ್ತಾ ಇದ್ರೆ, ಆದ್ರೆ ಸಿಎಸ್ಕೆ ಮಾತ್ರ ಡಿಫ್ರೆಂಟ್ ಆಗಿ ಪ್ಲಾನ್ಸ್ ಮಾಡ್ತಾ ಇದ್ದಾರೆ. ಸಿಎಸ್ಕೆ ಟೀಮ್ ಗೆ ಬೇಕಾಗಿತ್ತು ಒಂದು ನಂಬರ್ 5 ಆ ಒಂದು ಸ್ಲಾಟ್ ಅಲ್ಲಿ ಲೋವರ್ ಮಿಡ್ಲ್ ಆರ್ಡರ್ ನಲ್ಲಿ ಫಿನಿಶಿಂಗ್ ಮಾಡುವಂತಹ ಪ್ಲೇಯರ್ ಬೇಕಾಗಿತ್ತು. ಆದ್ರೆ ಸಿಎಸ್ಕೆ ಟೀಮ್ ಆಲ್ರೆಡಿ ಟ್ರೇಡ್ ಮುಖಾಂತರ ಆ ಪ್ಲೇಯರ್ ಗೆ ಡೀಲ್ ಮಾಡೋಕೆ ರೆಡಿ ಆಗಿದೆ. ಇಫ್ ಸಪೋಸ್ ಈ ಪ್ಲೇಯರ್ ನ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ ಆಗಿ ಸಿಎಸ್ಕೆ ಟೀಮ್ ಎಷ್ಟೋ ಪ್ರಾಬ್ಲಮ್ ಇತ್ತು ಅವೆಲ್ಲಾ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಗ್ಯಾರಂಟಿ. ಸೊ ಹಾಗಾದ್ರೆ ಯಾರು ಆ ಪ್ಲೇಯರ್, ಸಿಎಸ್ಕೆ ಟೀಮ್ ಯಾವ ಟೀಮ್ ಗೆ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು IPL 2026 ಪ್ರತಿಯೊಂದು ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಸಿಎಸ್ಕೆ ಟೀಮ್ ಆಲ್ರೆಡಿ ನೆಕ್ಸ್ಟ್ IPL 2026 ಆ ಒಂದು ಟೂರ್ನಮೆಂಟ್ ಗೆ ಪ್ಲೇಯಿಂಗ್ 11 ಸೆಟ್ ಆಗಿದೆ. ಓಪನಿಂಗ್ ಅಲ್ಲಿ ರುತುರಾಜ್ ಗಾಯಕ್ವಾಡ್ ಮತ್ತು ಆಯುಷ್ ಮಾತ್ರೆ. ನಂಬರ್ 3 ಅಲ್ಲಿ ಆಬ್ವಿಯಸ್ಲಿ ಸಿಎಸ್ಕೆ ಟೀಮ್ ಸಂಜು ಸ್ಯಾಮ್ಸನ್ ಟ್ರೇಡ್ ಡೀಲ್ ಆಲ್ಮೋಸ್ಟ್ 90% ಕನ್ಫರ್ಮ್ ಆಗಿದೆ. ಅದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋದೇ ಬಾಕಿ. ಬಟ್ ಸಿಎಸ್ಕೆ ಟೀಮ್ ಯಾವ ಪ್ಲೇಯರ್ ನ RR ಗೆ ಕೊಡ್ತಾರೆ ಅದು ಮಾತ್ರ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಟಾಪ್ 3 ಸಿಎಸ್ಕೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಶಿವಮ್ ದುಬೆ ಪವರ್ ಹಿಟ್ ಮಾಡ್ತಾರೆ. ನಂಬರ್ 5 ಅಲ್ಲಿ ಡೆವಾಲ್ಡ್ ಬ್ರೇವಿಸ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡೋದ ಪ್ಲೇಯರ್. ಈಗ ಹೂ ವಿಲ್ ಬಿ ದಿ ನಂಬರ್ 6 ಪ್ಲೇಯರ್ ಸಿಎಸ್ಕೆ ಟೀಮ್ ಗೆ? ಅದು ಬಿಗ್ಗೆಸ್ಟ್ ಕ್ವಶನ್. ಯಾಕೆಂದ್ರೆ ಸಿಎಸ್ಕೆ ಟೀಮ್ ಲಾಸ್ಟ್ IPL 2025 ಅಲ್ಲಿ ಅಲ್ಲೇ ಸ್ಟ್ರಗಲ್ ಆಗಿದ್ದು. ಈಗ ಸಿಎಸ್ಕೆ ಟೀಮ್ ಆ ಒಂದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಹುಡುಕ್ತಾ ಇದ್ದಾರೆ. ನಾವು ಥಿಂಕ್ ಮಾಡಿದ್ವಿ ಮೇ ಬಿ ಸಿಎಸ್ಕೆ ಟೀಮ್ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ಆ ಒಂದು ಲೋವರ್ ಆರ್ಡರ್ ನಲ್ಲಿ ಪವರ್ ಹಿಟ್ಟಿಂಗ್ ಮಾಡುವಂತ ಪ್ಲೇಯರ್ ಮಿನಿ ಆಕ್ಷನ್ ಅಲ್ಲಿ ಮೇ ಬಿ ಸಿಎಸ್ಕೆ ಟೀಮ್ ಗ್ಲೆನ್ ಮ್ಯಾಕ್ಸ್ವೆಲ್ ನ ಟಾರ್ಗೆಟ್ ಮಾಡಬಹುದು. ಯಾಕೆಂದ್ರೆ ಸಿಎಸ್ಕೆ ಆ ಒಂದು ಪ್ಲಾನ್ಸ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದಾರೆ. ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ಟಾರ್ಗೆಟ್ ಮಾಡಿದ್ರು ಮತ್ತು ಅದಕ್ಕಿಂತ ಮುಂಚೆ ಅಲ್ಲಿ ಮೆಗಾ ಆಕ್ಷನ್ ಅಲ್ಲಿ RCB ಮತ್ತು ಸಿಎಸ್ಕೆ ಟೀಮ್ ಗ್ಲೆನ್ ಮ್ಯಾಕ್ಸ್ವೆಲ್ ನ ಬೈ ಮಾಡೋಕೆ ಕಾಂಪಿಟೇಷನ್ ಮಾಡಿದ್ರು. ಆ ಒಂದು ಕಾಂಪಿಟೇಷನ್ ಅಲ್ಲಿ RCB ಟೀಮ್ ಅವ್ರನ್ನ ಬೈ ಮಾಡಿ ಸಕ್ಸಸ್ ಆಗಿದ್ರು. ಬಟ್ ಆ ಒಂದು ರೀಸನ್ ಮೇಲೆ ಮೇ ಬಿ ಸಿಎಸ್ಕೆ ಟೀಮ್ ಈ ವರ್ಷ ಮಿನಿ ಆಕ್ಷನ್ ಅಲ್ಲಿ ಅವರಿಗೆ ಟಾರ್ಗೆಟ್ ಮಾಡಬಹುದು ಥಿಂಕ್ ಮಾಡಿದ್ವಿ. ಮತ್ತು ಅವರ ಬಿಟ್ರೆ ಇನ್ನೊಬ್ಬ ಪ್ಲೇಯರ್ ಕ್ಯಾಮರನ್ ಗ್ರೀನ್ ಇದ್ದಾರೆ. ವೈನಾಡ್ ಸಿಎಸ್ಕೆ ಟೀಮ್ ಇವ್ರನ್ನ ಮಿನಿ ಆಕ್ಷನ್ ಅಲ್ಲಿ ಪಿಕ್ ಮಾಡಬಹುದು. ಆದ್ರೆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸಿಎಸ್ಕೆ ಟೀಮ್ ಡೆಫಿನೆಟ್ ಆಗಿ ನೆಕ್ಸ್ಟ್ ಮಿನಿ ಆಕ್ಷನ್ ಗೆ ಅವ್ರ ಹತ್ರ ಬಜೆಟ್ ಕಡಿಮೆ ಇರೋದು ಗ್ಯಾರಂಟಿ. ಆ ಒಂದು ರೀಸನ್ ಮೇಲೆ ಈಗ ಕ್ಯಾಮರನ್ ಗ್ರೀನ್ ಆ ಒಂದು ಇಂಜುರಿಯಿಂದ ಸದ್ಯ ಆಸ್ಟ್ರೇಲಿಯಾ ಪರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಈ ಒಂದು ಪರ್ಫಾರ್ಮೆನ್ಸ್ ಮೇಲೆ ಈಗ ಗ್ರೀನ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಎಲ್ಲಾ IPL ಟೀಮ್ ದವರು ಇವ್ರನ್ನ ಬೈ ಮಾಡೋಕೆ ರೆಡಿ ಆಗಿದ್ದಾರೆ. ಆದ್ರೆ ಮಿನಿ ಆಕ್ಷನ್ ಅಲ್ಲಿ ಯಾರ್ದು ಬಜೆಟ್ ಜಾಸ್ತಿ ಇರುತ್ತೋ ಅವ್ರನ್ನು ಗ್ರೀನ್ ಪಿಕ್ ಮಾಡುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ಗ್ರೀನ್ ಹೈ ಅಮೌಂಟ್ ಗೆ ಹೋಗ್ತಾರೆ. ಸಿಎಸ್ಕೆ ಟೀಮ್ ಕಡಿಮೆ ಬಜೆಟ್ ಇರೋದ್ರಿಂದ ಅವರು ಇವ್ರನ್ನ ಟಾರ್ಗೆಟ್ ಮಾಡೋದು ಕಷ್ಟ. ಸೊ ಅದೇ ರೀತಿಯಾಗಿ ಇನ್ನೊಬ್ಬ ಪ್ಲೇಯರ್ ಯಾರಪ್ಪ ಅಂದ್ರೆ ನ್ಯೂಜಿಲೆಂಡ್ ಪ್ಲೇಯರ್, ಅದು ಮೈಕಲ್ ಬ್ರೇಸ್ವೆಲ್. ಇವರ ಪಿಕ್ ಮಾಡಬಹುದು. ಯಾಕೆಂದ್ರೆ ಇವರ ಸಿಎಸ್ಕೆ ಕೋಚ್ ನ್ಯೂಜಿಲೆಂಡ್ ಪ್ಲೇಯರ್ ಮತ್ತು ನ್ಯೂಜಿಲೆಂಡ್ ಪ್ಲೇಯರ್ ನ ಬೈ ಮಾಡೋಕೆ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸ್ತಾರೆ. ಮೇ ಬಿ ಅವ್ರನ್ನ ಪಿಕ್ ಮಾಡಬಹುದು ಅಂತೇಳಿ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೆ. ಆದ್ರೆ ಸಿಎಸ್ಕೆ ಟೀಮ್ ಡಿಫ್ರೆಂಟ್ ಆಗಿ ಪ್ಲಾನ್ಸ್ ನ ಮಾಡಿದ್ದಾರೆ. ಸಿಎಸ್ಕೆ ಟೀಮ್ ಡಿಫ್ರೆಂಟ್ ಆಗಿ ಹೋಗ್ತಾ ಇದ್ದಾರೆ. ಸೊ ಆಲ್ ಸೆಟ್ ಸಿಎಸ್ಕೆ ಟೀಮ್ ಆ ಒಂದು ನಂಬರ್ 6 ಸ್ಲಾಟ್ ಗೆ ಒಂದು ಪರ್ಫೆಕ್ಟ್ ಪ್ಲೇಯರ್ ನ ಟ್ರೇಡ್ ಮುಖಾಂತರ ಬೈ ಮಾಡೋಕೆ ರೆಡಿ ಆಗಿದ್ದಾರೆ. ಯಾವ ಟೀಮ್ ಗೆ ಬಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್. ಈ ಟೀಮ್ ಗೆ ಟ್ರೇಡ್ ಪ್ರಪೋಸಲ್ ನ ಕಳಿಸಿದರೆ DC ಗೆ ಬೇಕಾಗಿದ್ದು ಒಂದು ಫಾರಿನ್ ಓಪನರ್ ನ ಅವಶ್ಯಕತೆ ಇದೆ. ಯಾಕೆಂದ್ರೆ ಫಾಫ್ ಡುಪ್ಲೆಸಿಸ್ ನೆಕ್ಸ್ಟ್ IPL 2026 ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಸಾಕಷ್ಟು ಡೌಟ್ ಇದೆ. ಯಾಕೆಂದ್ರೆ ಫಾಫ್ ಡುಪ್ಲೆಸಿಸ್ ಸದ್ಯ ಸರ್ಜರಿಗೆ ಹೋಗಿದ್ದಾರೆ. ಆ ಸರ್ಜರಿಯಿಂದ ರಿಕವರಿ ಆಗ್ಬೇಕಂದ್ರೆ ಬರೋಬ್ಬರಿ 6 ತಿಂಗಳ ಟೈಮ್ ತಗೋತಾರೆ. ಮತ್ತು ಫಾಫ್ ಗೆ ಏಜ್ ಆಗ್ತಾ ಬರ್ತಾ ಇದೆ. DC ಅವರು ಯಾವುದೇ ರೀತಿಯಾದ ಇವ್ರ ಮೇಲೆ ರಿಸ್ಕ್ ತಗೊಳ್ಳಲ್ಲ. ಅವರಿಗೆ 100% ರಿಲೀಸ್ ಮಾಡೋದು ಕನ್ಫರ್ಮ್. ಇನ್ನೊಂದೇನಪ್ಪ ಅಂದ್ರೆ DC ಅಲ್ಲಿ ಜಾಕ್ ಫ್ರೆಜರ್ ಮೆಗರ್ ಗೆ ಆಲ್ಮೋಸ್ಟ್ ರಿಲೀಸ್ ಮಾಡುವಂತ ಚಾನ್ಸಸ್ 100% ಇದೆ. ಇವರಿಬ್ರು DC ಇಂದ ಔಟ್ ಆದ್ರೆ ಈಗ DC ಗೆ ಬೇಕಾಗಿದ್ದು ಒಂದು ಫಾರಿನ್ ಓಪನರ್ ನ ಅವಶ್ಯಕತೆ ಇದೆ. ಆ ಒಂದು ರೀಸನ್ ಮೇಲೆ ಸಿಎಸ್ಕೆ ದಲ್ಲಿ ಭರ್ಜರಿಯಾಗಿ ಒಂದು ಬೆಂಕಿ ಓಪನರ್ ಇದ್ದಾರೆ. ಯಾರಪ್ಪ ಅಂದ್ರೆ ಅದು ರಚಿನ್ ರವೀಂದ್ರ. DC ಗೆ ಬೇಕು ರಚಿನ್ ರವೀಂದ್ರ. ಈಗ ಸಿಎಸ್ಕೆ ಗೆ ಬೇಕು ಒಂದು ಲೋವರ್ ಆರ್ಡರ್ ಆ ಒಂದು ನಂಬರ್ 6 ಸ್ಲಾಟ್ ಅಲ್ಲಿ ಪವರ್ ಹಿಟ್ ಮಾಡುವಂತ ಪ್ಲೇಯರ್ ಬೇಕು. ಅದು DC ಯಲ್ಲಿ ಭರ್ಜರಿ ಆಗಿದ್ದಾರೆ. ಯಾರಪ್ಪ ಅಂದ್ರೆ ನನ್ ಅದರ್ ದೆನ್ ಡೊನವನ್ ಫೆರೇರಾ. ರೀಸೆಂಟ್ ಆಗಿ TSK ಪರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಡೆತ್ ನಲ್ಲಿ ಬೆಂಕಿ ಬ್ಯಾಟಿಂಗ್ ನ ಮಾಡಿದ್ದಾರೆ.
ಫೆರೇರಾ ಜಸ್ಟ್ TSK ದಲ್ಲಿ ಅಷ್ಟೇ ಆಡ್ತಾ ಇಲ್ಲ, ನೆಕ್ಸ್ಟ್ ಬರುವಂತಹ SA20 ಲೀಗ್ ಅಲ್ಲಿ JSK ಪರ ಆಡಲಿದ್ದಾರೆ. CSK ಎಲ್ಲಾ ಫ್ರಾಂಚೈಸ್ ಅಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ, ಜಸ್ಟ್ CSK ದಲ್ಲಿ ಅಷ್ಟೇ ಆಡ್ತಿಲ್ಲ. ನೆಕ್ಸ್ಟ್ IPL 2026 ಅಲ್ಲಿ CSK ಪರ ಆಡೋಕೆ ರೆಡಿ ಆಗಿದ್ದಾರೆ. ಆದ್ರೆ ಈ ಒಂದು ಟ್ರೇಡ್ ಡೀಲ್ ಕನ್ಫರ್ಮ್ ಆದ್ರೆ ಮಾತ್ರ CSK ದಲ್ಲಿ ಆಡ್ತಾರೆ. ಜಸ್ಟ್ ಮಾತುಕತೆ ಅಷ್ಟೇ ನಡೀತಿದೆ. ಸೊ ಈ ಒಂದು ಟ್ರೇಡ್ ಡೀಲ್ ಕನ್ಫರ್ಮ್ ಆಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅಂತ ಹೇಳಿ ನಮಗೆ ಮುಂದೆ ಒಂದು ಅಪ್ಡೇಟ್ ಬರುತ್ತೆ. CSK ಎಷ್ಟು ಫ್ಯಾನ್ಸ್ ಇದ್ರ ಅಷ್ಟು ಫ್ಯಾನ್ಸ್ ತಪ್ಪದೆ ಪ್ರತಿಯೊಬ್ಬ CSK ಫ್ಯಾನ್ಸ್ ಕಮೆಂಟ್ ಮಾಡಿ, ನಿಮ್ಮ ಪ್ರಕಾರ ಡೊನೋವನ್ ಫೆರೇರಾಗೆ CSK ಟೀಮು ಟ್ರೇಡ್ ಮಾಡಬೇಕಾ ಅಥವಾ ಬೇಡ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನನ್ನ ಪ್ರಕಾರ CSK ಟೀಮು ಡೊನೋವನ್ ಫೆರೇರಾಗೆ ಟ್ರೇಡ್ ಮಾಡಲೇಬೇಕು, ಯಾಕೆಂದ್ರೆ ಇವ್ರ ಹತ್ರ ಪ್ಯೂರ್ ಟ್ಯಾಲೆಂಟ್ ಇದೆ ಗುರು, ಟ್ರೇಡ್ ಮಾಡಲೇಬೇಕು. ಸೊ ಇದ್ರ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಈ ಒಂದು ಟ್ರೇಡ್ ಡೀಲ್ ಆಯ್ತಾ ಅಥವಾ ಇಲ್ಲ ಅಂತೇಳಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದು ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ, ಅಲ್ಲಿ ಮಾತ್ರ ಪ್ರತಿಯೊಂದು IPL 2026 ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಈಗಲೇ ಜಾಯ್ನ್ ಆಗಿರೋ. ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ತಪ್ಪದೆ ಕಾಮೆಂಟ್ ಮಾಡಿ, ನಿಮ್ಮ ಎಲ್ಲಾ ಕಾಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.